ಸೊ ಕಾಮನ್ ಮ್ಯಾನ್ ಪರ್ಸೆಪ್ಷನ್ಗೆ ಬರೋಣ. ತುಂಬ ಜನ ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಈ ನ್ಯೂ ಇಯರ್ ಬಂದ್ಬಿಡ್ತು ಅಂತ ಹೇಳಿದ್ರೆ, ಇವಾಗ 2026 ಬಂದಿದೆ, ನಾನು ಅದಕ್ಕೆ ಹೇಳ್ತಿದ್ದೀನಿ ಒಂದು ಎಕ್ಸಾಂಪಲ್ ಆಗಿ ಮ್ಯಾನಿಫೆಸ್ಟೇಷನ್. 2026 ಇಂದ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ನನ್ನ ಲೈಫ್ ಹಿಂಗಿರುತ್ತೆ, ನಾನು ಇಷ್ಟು ಸಂಪಾದನೆ ಮಾಡ್ತೀನಿ, ನಾನು ಇಷ್ಟು ಖುಷಿಯಾಗಿರ್ತೀನಿ. 2ನೇ ದಿನ ಸ್ವಲ್ಪ ಮೋಟಿವೇಶನ್ ಇರುತ್ತೆ, 3ನೇ ದಿನ ಸ್ವಲ್ಪ ಉಳ್ಕೊಂಡಿರುತ್ತೆ, 4ನೇ ದಿನ ಡ್ರಾಪ್ ಆಗಿಬಿಡುತ್ತೆ. ಹಾಗೆ ಗೋಲ್ಸ್ ಕೂಡ ನಾನು ಈ ವರ್ಷದಲ್ಲಿ ಇಷ್ಟು ಸಾಧಿಸಬೇಕು ಅಂತ ಅಂದುಕೊಂಡಿರ್ತಾರೆ, ಪರಿಶ್ರಮ ಪಡುತ್ತಿರ್ತಾರೆ, ಅಥವಾ ಅದರಲ್ಲೂ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಯಾಕೆ ಎಲ್ಲರೂ ಅವ್ರ ಗೋಲ್ ರೀಚ್ ಆಗೋಕ್ಕಾಗಲ್ಲ? ಅದ್ಭುತವಾದ ಪ್ರಶ್ನೆ, ತುಂಬ ರಿಲೆವೆಂಟು. ಯಾಕೆಂದರೆ ನಾವು ಈಗ ಸೋಷಿಯಲ್ ಮೀಡಿಯಲ್ಲಿ ಅಥವಾ ನಮ್ಮವ್ರು ಎಲ್ಲರೂ ಎಲ್ಲೋ ಒಂದು ಕಡೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅವ್ರು ಹೇಗಿದ್ದಾರೆ, ಇವ್ರು ಎಲ್ಲಿ ಹೋದ್ರು, ಯಾವ ಸೀರೆ ಹಾಕ್ಕೊಂಡ್ರು, ಏನು ಓದಿದ್ರು, ಎಷ್ಟು ಸಂಬಳ, ಎಲ್ಲೋ ಒಂದು ಕಡೆ ನಮಗೆ ಒಂದು ಪಿಕ್ಚರ್ ಸಿಗ್ತಾ ಇರೋದ್ರಿಂದ ನಾನೆಲ್ಲಿ ಈ ರೇಸಲ್ಲಿ ಕಳೆದು ಹೋಗ್ತೀನೋ ಅನ್ನೋ ಪ್ಯಾನಿಕಲ್ಲಿ ಬೇಗ ಬೇಗ ಮ್ಯಾನಿಫೆಸ್ಟ್ ಮಾಡಬೇಕು, ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ಒಂದು ಗ್ರೂಪ್. ಆದರೆ ಮ್ಯಾನಿಫೆಸ್ಟೇಷನ್ಗೆ ತಕ್ಕನಾದ ಇನ್ಪುಟ್ಟನ್ನು ಕೊಡದೆ ತಮ್ಮನ್ನು ತಾವೇ ಫೂಲ್ ಮಾಡ್ಕೊಳ್ಳೋರು ಇನ್ನೊಂದು ಗ್ರೂಪು. 3ನೇ ಗ್ರೂಪ್ ಇದೆ, ಅದು ತುಂಬ ವಿಚಿತ್ರ ಮತ್ತು ವಿಶೇಷ. ಬಟ್ ಅದಕ್ಕಿಂತ ಮುಂಚೆ ನೀವು ಹೇಳಿದ್ದಕ್ಕೆ ನಂಗೊಂದು ಜೋಕ್ ನೆನಪಾಯಿತು. ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇರ್ತಾನೆ, ಜಾನ್ವರಿಲಿ ನನಗೂ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ ಮೇಡಮ್, ಆದರೆ ಫೆಬ್ರವರಿ 1ಗೆ ಬಂದರೆ ನಾನು ಇರಲ್ಲ, ಪಾರ್ಕಲ್ಲಿ ಓಡಾಡೋರು ಇರಲ್ಲ ಅಂತ. ಹಾಗೆ ಆ ಜೋಶ್ ಹಾಗೇ ಡ್ರಾಪ್ ಡೌನ್ ಆಗುತ್ತೆ. ಇನ್ಕನ್ಸಿಸ್ಟೆನ್ಸಿ ಮೇಜರ್ ಇಶ್ಯೂ ನಮ್ಮಲ್ಲಿ. ಈಗ ಕಮಿಂಗ್ ಟು ದ ಥರ್ಡ್ ಕ್ಯಾಟಗರಿ, ನಾನು ಆಗಲೇ ಹೇಳಿದಾಗ 2ನೇದು ನಮಗೆ ಪರಿಚಯ ಇರ್ಬೋದು. ಅಂದರೆ ಈಗ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ, ಈಗ ನಾನು ಫಸ್ಟ್ ರ್ಯಾಂಕ್ ತೊಗೊಳ್ತೀನಿ, ಆದರೆ ನಾನು ಓದೋದು ಮಾತ್ರ 5 ನಿಮಿಷ, ನಾನು ಓದೋದ್ಗಿದ್ದದೆಲ್ಲ ಬರಲ್ಲ ಅಂದರೆ ಅದು ಆಗಲ್ವಲ್ಲ. ಹಾಗೆ ಸೊ ಅದನ್ನು ನಾವು ರೂಢಿಸ್ಕೋಬೇಕು, ಡೈಲಿ ರೋಟೀನ್ ಅದಕ್ಕೆ ಸೂಟ್ ಆಗಬೇಕು. 3ನೇ ಕ್ಯಾಟಗರಿ ತುಂಬ ವಿಚಿತ್ರ, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ಏನು ಅಂದರೆ, ನಾನು ಏನೋ ಮಹತ್ತರವಾದನ್ನು ಪಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅನ್ನೋ ಅಂತ ಆ ಜೋಶಲ್ಲಿ ನನ್ನ ಮನಸ್ಸು ಏನನ್ನು ಆಸೆ ಪಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ನನ್ನ ಸುಪ್ತ ಮನಸ್ಸಿನಲ್ಲಿ ವಾತಾವರಣ ಇದೆಯಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ತುಂಬ ಆರೋಗ್ಯಕರವಾದ ಚೆನ್ನಾಗಿರುವಂಥ ಆಸ್ತಿವಂತ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಒಂದು ಹುಡುಗಿ ಮ್ಯಾನಿಫೆಸ್ಟೇಷನ್ ಗೋಲ್ ಇಟ್ಕೊಳುತ್ತೆ ಅಂತ ಅಂದ್ಕೊಳ್ಳೋಣ. ತುಂಬ ಕಾಮನ್ ಇವಾಗ, ಅದು ತಪ್ಪೇನಿಲ್ಲ. ಆದರೆ ಅದಕ್ಕನುಗುಣವಾದ ಫೀಲಿಂಗ್, ಇಮೋಷನ್ಸ್ ನನಗೆ ಅದರಲ್ಲಿ ಅಲೈನ್ಡ್ ಆಗಿದೆಯಾ ಆ ಪ್ರಶ್ನೆ ಕೇಳ್ಕೊಳ್ಳೋಕ್ಕೂ ಎಷ್ಟೋ ಜನಕ್ಕೆ ಇಂಪಾರ್ಟೆಂಟ್ ಅಂತ ಅನಿಸಲ್ಲ. ಯಾಕೆ ಅಲೈನ್ಡ್ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್, ಆ ಮಗು ಬೆಳೆಯುವ ವಾತಾವರಣದಲ್ಲಿ ಅಪ್ಪ ಅಮ್ಮ ಅಜಾತ ಶತ್ರುಗಳಾಗಿ ಇರುವಂಥ ವಾತಾವರಣ ಕೊಟ್ಟಿದ್ದೇ ಆದರೆ, ಅಥವಾ ಅವ್ರ ದೊಡ್ಡಕ್ಕನಿಗೆ ಮದುವೆ ಆದಮೇಲೆ ನರಕ ಯಾತನೆ ಆಗಿದ್ದೇ ಆದರೆ, ಅಥವಾ ಆಲ್ರೆಡಿ ಬ್ರೇಕಪ್ ಆಗಿ ಆ ಮಗು ಟ್ರಾಮಾಯಿಂದ ಇನ್ನೂ ಹೊರಗಡೆ ಬರದೆ ಇಮಿಡಿಯೇಟಾಗಿ ಇನ್ನೊಬ್ರು ಯಾರ್ದೋ ಲವ್ ಸಿಕ್ ಮಾಡಬೇಕು ಅಂತ ಹೋಗಿದ್ದೇ ಆದರೆ, ಜಾಗೃತ ಮನಸ್ಸು ಹುಡುಗ ಬೇಕು ಅಂತ ಯೋಚನೆ ಮಾಡ್ತಿರ್ಬೋದು, ಒಂದು ಪಟ್ಟಿನೂ ಮಾಡ್ಕೊಂಡಿರ್ಬೋದು. ಬಟ್ ಸುಪ್ತ ಮನಸ್ಸು, ಮ್ಯಾರೇಜ್ ಇಸ್ ಡೇಂಜರಸ್, ಮ್ಯಾರೇಜ್ ಇಸ್ ನಾಟ್ ಸೇಫ್, ಮ್ಯಾರೇಜ್ ಇಸ್ ಈಕ್ವಲ್ ಟು ವರಿ ಆ್ಯಂಡ್ ಟ್ರಾಮಾ, ಮ್ಯಾರೇಜ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್, ಅಥವಾ ಮ್ಯಾರೇಜ್ ಪುಷ್ ಇಟ್ ಅವೇ ಅಂತ ಅದು ಒಳಗಡೆ ವೊಕ್ಯಾಬ್ಯುಲರಿ ಹಾಕ್ಕೊಂಡಿರುತ್ತೆ. ಸೊ ಇದು ನಾವು ಎಷ್ಟು ಯು ಗೆಟ್ ಅ ಗುಡ್ ಪಾರ್ಟ್ನರ್. ಹೌದು, ಅಂದರೆ ಕೆಲವ್ದು ಏನಾಗುತ್ತೆ ಅಂದರೆ, ಯಾಕೆ ಅಂದರೆ ಕೆಲವರು ಒಳ್ಳೆ ಸಂಬಂಧಗಳು ಬರುತ್ತೆ, ಒಳ್ಳೆ ಹುಡುಗ ಸಿಗ್ತಾನೆ, ಎಲ್ಲವೂ ಚೆನ್ನಾಗಿರುತ್ತೆ, ಸ್ಟಿಲ್ ಇಟ್ ಡಸಂಟ್ ವರ್ಕ್. ಎಸ್, ಆ್ಯಂಡ್ ಎಷ್ಟೋ ಜನ ನಂಗೆ ಹೇಳಿರೋದಿದೆ, ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ಥರ ಇದ್ದಾರೆ, ಬಟ್ ನಂಗೆ ಅವ್ರ ಜೊತೆ ಖುಷಿಯಾಗಿರೋಕ್ಕಾಗ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಯಾಕಂದರೆ ನೀನು ಕ್ರೇವ್ ಮಾಡಿದ್ದು ಒಳಗಡೆ ನಡೀತಾ ಇರೋ ಇನ್ಫಾರ್ಮೇಷನ್ ಸೆಟಪ್ಪು ಎರಡೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲಮ್ಮ, ಅದನ್ನು ಕ್ಯಾಲಿಬ್ರೇಟ್ ಮಾಡ್ಕೊಳ್ಬೇಕು. ಇದು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ. ಸೊ ಇದು ನಿಮಗೆ ಏನು ಕೆಲಸದ ವಿಷಯದಲ್ಲೂ ಆಗತ್ತಾ, ಕರಿಯರ್ ಬಾಡಿ ವೇಟ್ ತಗೊಳ್ಳೋಣ, ತುಂಬ ಜನಕ್ಕೆ ಸ್ಟ್ರೆಸ್ ಇದೆ ಆ್ಯಂಡ್ ಗೋಲಲ್ಲೂ ಇದು ಇದ್ದೇ ಇರುತ್ತೆ ಯೂಶಲಿ. ಆ್ಯಂಡ್ ನಮ್ಮಂಥ ವಯಸ್ಸಿಗರಂತೂ ಅದನ್ನು ಖಂಡಿತ ಹಾಕ್ಕೊಂಡಿರ್ತಾರೆ. ಅದರಿಂದ ಏನಾಗುತ್ತೆ, ಈಗ ಲೆಟ್ಸೆ ಅವರು ಆ ವಿಷಯಕ್ಕೆ ತುಂಬ ಒಂದು ಅಬ್ಯೂಸ್ಗೊಳಗಾಗಿದ್ದಾರೆ, ವರ್ಬಲ್ ಅಬ್ಯೂಸ್ ಅಂತ ಇಟ್ಕೊಳ್ಳಿ. ಅಂದರೆ ಈಗ ಒಂದು ಮಗು ಹೆತ್ತಿದ ತಕ್ಷಣ ಪಾಪ ಬಾಡಿ ನಿಧಾನವಾಗಿ ಅದು ಟ್ಯೂನ್ ಆಗೋಕ್ಕೆ ಅದು ಟೈಮ್ ತೊಗೊಳುತ್ತೆ. ಬಟ್ ನಾವು ಅದೇ ಹೇಳೋದಲ್ಲ, ಎಷ್ಟು ಆತರದಲ್ಲಿದ್ದೀವಿ ಅಂದರೆ, ಏನಿದು ಡ್ರಮ್ ಥರ ಆಗಿಬಿಟ್ಟಿದ್ಯಾ, ಸೇವಾಗ ಆಗಿದೆಯಾ, ಮೊದಲ ಥರ ಇಲ್ಲ, ಅಥವಾ ಆಕೆಗೆ ನಾನು ಮೊದಲ ಥರದ ಬಟ್ಟೆ ಫಿಟ್ ಆಗ್ತಾ ಇಲ್ಲ, ಈ ಥರ ಏನೇನೋ ಮೆಂಟಲಿ ಟಾರ್ಚರ್ ಆಗಿರುತ್ತೆ. ಈಗ ಶತಾಯ ಗತಾಯ ಪ್ರಯತ್ನ ಮಾಡಿ ಜಿಮ್ಮಿಗೆ ಅವ್ರು 1 ಅವರ್ ಮಾಡು ಅಂದರೆ 2 ಅವರ್ ಮಾಡಿ, ಒಂದೊತ್ತು ಊಟ ಕಮ್ಮಿ ಮಾಡು ಅಂದರೆ 2 ಹೊತ್ತು ಊಟನೇ ಬಿಟ್ಟು ಎಲ್ಲ ಟ್ರೈ ಮಾಡಿದ್ರೂ ಒಳಗಡೆ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಅಸಹ್ಯವಾಗಿದ್ದೀನಿ, ನನ್ನ ಸ್ಕಿನ್ ಈಗ ಬದಲಾಗೋಗಿದೆ, ನಾನು ಮೊದಲ ಥರ ಇಲ್ಲ, ಯಾರೂ ನನ್ನ ನೋಡಿದ್ರೆ ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ, ಮೈ ಹಸ್ಬೆಂಡ್ ಡಸಂಟ್ ರೆಸ್ಪೆಕ್ಟ್ ಮೀ ಎನಿಮೋರ್, ಈ ಥರದ ಇಮೋಷನ್ ಓವರ್ಫ್ಲೋ ಆಗಿ ಓವರ್ಲೋಡ್ ಆಗಿದ್ದರೆ ಬಾಡಿ ತುಂಬ ನೀಟಾಗಿ ರೆಸಿಸ್ಟೆನ್ಸ್ ತೋರಿಸುತ್ತೆ. ಐ ಆಮ್ ಶ್ಯೂರ್ ವೀಕ್ಷಕರಲ್ಲೂ ಎಷ್ಟೋ ಜನಕ್ಕೆ
ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ ಮೇಡಮ್, ಒಂದು ವಾರ ಸರಿಯಾಗಿ ಬಿದ್ದುಬಿಟ್ಟೆ, ನಾನು ಕಾಲೇಟ್ ಮಾಡ್ಕೊಂಡೆ, ಆಮೇಲೆ ಹೋಗೋಕ್ಕೇ ಆಗಲಿಲ್ಲ ಅಂತಾನೋ, ಅಥವಾ ಏನೋ ವಿಚಿತ್ರವಾದ ಇನ್ಫೆಕ್ಷನ್ ಡೆವಲಪ್ ಆಗಿಬಿಡ್ತು ಅಂತಾನೋ, ಅಥವಾ ನಂಗೆ ಗೊತ್ತು ಹೋಗಬೇಕು ಅಂತ ರೆಡಿ ಆಗ್ತೀನಿ, ಬಟ್ಟೆ ಎಲ್ಲ ಹಾಕೋತೀನಿ, ಸಡನ್ನಾಗಿ ಯಾವುದೋ ವಿಷಯಕ್ಕೆ ಟ್ರಿಗರ್ ಆಗಿಬಿಟ್ಟು ಜಗಳ ಮಾಡ್ಕೊಂಡು ಹೋಗೋದೇ ಇಲ್ಲ ಆಮೇಲೆ ಒಂದು ವಾರ ಅಂತಾನೋ. ಈ ಥರ ವಿಚಿತ್ರವಾದ ಆ ವಿಚಾರಕ್ಕೆ ಅಲೈನೇ ಆಗಿಲ್ಲದೆ ಇರೋ ಸಫರಿಂಗ್ನ ತುಂಬ ಜನ ಅಂಡರ್ಗೋ ಮಾಡ್ತಾರೆ. ಐ ಥಿಂಕ್ ನಾನೊಂದು ಬುಕ್ ರೆಫರೆನ್ಸ್ ಕೊಡಬಹುದು ಅಂತ ಅನ್ಸುತ್ತೆ, ಬಾಡಿ ಸ್ಟೋರ್ಸ್ ಎಮೋಷನ್ಸ್ ಅಂತ. ಅಬ್ಸಲ್ಯೂಟ್ಲಿ 100% ಹೌದು. ಇನ್ಫ್ಯಾಕ್ಟ್ ಇನ್ನೊಂದು ಲೂಯಿಸೆ ಅವ್ರದ್ದು ತುಂಬಾ ವಿಶೇಷವಾದ ಪುಸ್ತಕಗಳಿದೆ. ಅದರಲ್ಲೂ ನಾವು ಹೀಲ್ ಮಾಡ್ಕೊಳ್ಬೇಕಾದ್ರೆ ಇಮೋಷನ್ಸನ್ನು ನೋಡದೇ ಇದ್ದರೆ ನಮ್ಮ ಬಾಡಿ ವೆಯ್ಟ್ ಇರಬಹುದು, ನಾವು ಪಡ್ಕೊಳ್ಬೇಕಾಗಿರೋದಿರಬಹುದು, ಆನಂದವಾಗಿರೋದಿರ್ಬೋದು, ಯಾವ ಸೂತ್ರವು ಒಂದಕ್ಕೊಂದು ಹೊಂದಾಣಿಕೆನೇ ಹೊಂದಲ್ಲ ಅಂತ ತುಂಬ ನಿಖರವಾಗಿ ಹೇಳ್ತಾರೆ. ಆ್ಯಂಡ್ ನಮ್ಮ ಜೀವನದಲ್ಲೇ ಈಗಲೇ ಇಷ್ಟೇ ಮಾಹಿತಿ ತೊಗೊಂಡು ಸುಮ್ಮನೆ ಒಂದು 5 ನಿಮಿಷ ಕೂತ್ರೆ ನಾವು, ಅಯ್ಯೋ ಹೌದಲ್ವಾ, ಇದಕ್ಕೆ ನಾನು ಬೇಕಾಗೋ ಎಫರ್ಟು ಹಾರ್ಡ್ ವರ್ಕು ಹಾಕ್ತಾಯಿದ್ದೀನಿ, ಆಸೆ ಅಂತೂ ಬೆಟ್ಟದಷ್ಟಿದೆ, ಬಟ್ ಎಲ್ಲೋ ನನ್ನನ್ನು ನಾನೇ ರೆಸಿಸ್ಟ್ ಮಾಡ್ಕೊಳ್ತಾ ಇದ್ದಿಲ್ಲ, ನನ್ನ ಅಡ್ಡ ನಾನೇ ಬಂದಿದ್ದೀನಲ್ಲ, ಯಾಕೆ ಅಂತ ತುಂಬ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಇನ್ ಎವ್ರಿಥಿಂಗ್, ಅಬ್ಸಲ್ಯೂಟ್ಲಿ ಎವ್ರಿ ಸ್ಟೇಜ್ ಆಫ್ ಲೈಫ್. ನೀವು ಹೇಳಿದಾಗೆ ಕೆರಿಯರ್ ವೆರಿ ಮಚ್ ಟ್ರೂ. ಇನ್ಫ್ಯಾಕ್ಟ್ ನೋಡಿ, ನಾನು ಈ ಉದಾಹರಣೆ ತೊಗೋಬೋದಲ್ವೋ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗಿದ್ದ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಆ್ಯಕ್ಟರ್ ಜಗ್ಗೇಶ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಹೀರೋ ಆಗಕ್ಕೆ ಹೋದಾಗ ತುಂಬ ಜನ ರಿಜೆಕ್ಟ್ ಮಾಡಿದ್ರಂತೆ, ನೀನೇನು ಈ ಥರ ಇದೆಯಾ, ಕುಳ್ಳಿಗಿದೆಯಾ, ನಿನ್ನ ಬಣ್ಣ ನೋಡು, ಹಾಗೆ ಹೀಗೆ ಅಂತ. ಸೊ ಬೇಜಾರು ಮಾಡಿಕೊಂಡು ಅವ್ರ ತಾಯಿ ಹತ್ರ ಹೋದ್ರಂತೆ ಅವರು, ಅಮ್ಮ ನೀನೇನಮ್ಮ ನನಗೆ ಈ ಥರ ಜನ್ಮ ಕೊಟ್ಟಿದ್ಯಾ, ನನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಆಗ ಅವ್ರ ತಾಯಿ ನೋಡಿ, ನಾನು ಅದಕ್ಕೆ ಹೇಳಿದ್ದು, ಹಿರಿಯರೆಲ್ಲ ಮ್ಯಾನಿಫೆಸ್ಟೇಷನ್ ಸ್ಪಿರಿಚುಯಾಲಿಟಿನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು, ನಾವೇ ಪೆದ್ರಾಗಿದ್ದೀವಿ. ಅವ್ರು ಹೇಳಿದಂತೆ, ಅಯ್ಯೋ ರೂಪ ಗೀಪ ಅಲ್ಲ, ಏನೂ ಇಲ್ಲಪ್ಪ, ಅವ್ರು ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ಭಾಷೆಯಲ್ಲಿ, ಅದೆಲ್ಲ ಏನೂ ಇಲ್ಲಪ್ಪ, ನೀನು ಒಳಗಡೆ ಇರುವಂಥ ಆತ್ಮದ ಬೆಳಕು ಅಂದರೆ ದೇವರನ್ನು ನೀನು ಆರಾಧನೆ ಮಾಡು, ನಿನ್ನನ್ನು ನೀನು ನಂಬೋ, ಇದು ಯಾವುದು ನಿನಗೆ ಅಡ್ಡ ಬರೋದಿಲ್ಲ ಅಂತ. ಆ್ಯಂಡ್ ಹಿ ಸೇಸ್, ಲುಕ್ ಎಟ್ ಮೀ ನೌ. ಆ್ಯಂಡ್ ವೇರ್ ಐ ಸ್ಟ್ಯಾಂಡ್ ಫ್ರಮ್ ದೇರ್ ಟು ಐ ಕೆನಾಟ್ ಬಿ ಅ ಆ್ಯಕ್ಟರ್ ಬಿಕಾಸ್ ಸಂಬಡಿ ಟೋಲ್ಡ್ ಹಿಮ್, ನೀನು ಆಗಕ್ಕೆ ಆಗಲ್ಲ, ನೀನು ಹೀರೋನ ಅಂತ ನಕ್ಕಿದ್ರಿಂದ ಹಿಡಿದು ಇದು ಈ ಥರ ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ ನಾವು ನೋಡೋದಾದರೆ, ಸೆಲೆಬ್ರಿಟಿ ಲೆವೆಲ್ಗೆ, ನಾನು ಇವ್ರ ಫ್ಯಾನ್, ನಾನು ಪ್ರಾಣ ಬೇಕಾದ್ರೆ ಇವ್ರು ಕೊಡ್ತೀನಿ ಅನ್ನೋ ಲೆವೆಲ್ಗೆ ಫ್ಯಾನ್ ಬೇಸ್ ಇಟ್ಕೊಂಡಿರೋ ಎಷ್ಟೋ ಜನ ಇದ್ದಾರಲ್ಲ, ಅವರೆಲ್ರಿಗೂ ಈ ಥರ ಎಷ್ಟೋ ರಿಜೆಕ್ಷನ್ಸ್ ಆಗಿದೆ. ನಮ್ಮ ಅಮಿತಾಬ್ ಬಚ್ಚನ್ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನ ವಾಯ್ಸು ಎಷ್ಟು ಕರ್ಕಶವಾಗಿದೆ, ಹೋಗಯ್ಯ ಮನೆಗೆ ಅಂತ ಬೈದವರು ಅದು ಎಷ್ಟೋ ಜನ ಇದ್ದಾರಂತೆ. ಇವತ್ತು ಇಷ್ಟು ವಯಸ್ಸಾದರೂ ಅವ್ರ ವಾಯ್ಸಿಗೆ ಚಿನ್ನದಂಥ ಬೆಲೆ ಇರೋ ಏಕೈಕ ಆ್ಯಕ್ಟರ್ ಅಂದರೆ ಅವರೇ ಅಂತ ಒಂದ್ಸಲ ಬಂದು ಬಿಡ್ಲಿ ಅವರು ವಾಯ್ಸು ಅಂತ. ಅಬ್ಸಲ್ಯೂಟ್ಲಿ. ಯಾಕೆಂದರೆ ಇಲ್ಲಿ ಸಮಾಜ ನನ್ನನ್ನು ಹೇಗೆ ನೋಡ್ತಾ ಇದೆ, ಎವ್ರಿಬಡಿ ಇನ್ಕ್ಲೂಡಿಂಗ್ ಯೋರ್ ಪೇರೆಂಟ್ಸ್ ಹೇಗೆ ನೋಡ್ತಾ ಇದೆ ಅನ್ನೋದಕ್ಕಿಂತ ತುಂಬ ಮುಖ್ಯ, ನಾನು ನನ್ನ ಜೊತೆಯಲ್ಲಿರುವ ಸಂಬಂಧವನ್ನು ಹೇಗೆ ಸ್ಥಾಪಿಸ್ಕೊಂಡಿದ್ದೀನಿ ಅಂತ. ಈ ಭಾವನಾತ್ಮಕ ಅನುಬಂಧ ಒಂದೇ ಉದಾಹರಣೆ ಕೊಡಿ. ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಹೇಳ್ತಾರೆ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನು ಹೀರೋಯಿನ್ ಎಲ್ಲ ಆಗಲ್ಲ, ನೀನು ಈ ಥರ ಇರೋನೆಲ್ಲ ಹೀರೋಯಿನ್ ತೊಗೊಳ್ತಾರೆ, ಇವಾಗ ಟ್ರೆಂಡ್ ಬೇರೆ ನಡೀತಾ ಇದೆ, ಹಾಗೆ ಹೇಗೆ ಎಲ್ಲ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಬಟ್ ಐ ವಿಲ್ ಬಿಲೀವ್ ಇನ್ ದ ಹಾರ್ಟ್ ಆಫ್ ಮೈ ಹಾರ್ಟ್ಸ್ ದಟ್ ಐ ಆಮ್ ಬ್ಯೂಟಿಫುಲ್. ಈ ಥರದ್ದೊಂದು ರೂಪರಾಶಿಯನ್ನು ನಾನು ನನ್ನ ದೇಹಕ್ಕೆ ಗೌರವದಿಂದ ನಾನು ಆ ಒಂದು ರಿಲೇಷನ್ಶಿಪ್ಪನ್ನು ಗೌರವ ಸಲ್ಲಿಸ್ತೀನಿ ಮತ್ತು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಬಾಡಿ. ಮತ್ತು ನಾನು ಹೇಗೆ ಹೀರೋಯಿನ್ ಆಗ್ತೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಯಾವ ಥರ ಹೀರೋಯಿನ್ ಆಗೋದನ್ನು ಎಂಬಾಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಆಲೋಚನೆ ಮೂಲಕ, ನನ್ನ ಗ್ರ್ಯಾಟಿಟ್ಯೂಡ್ ಮೂಲಕ, ನನ್ನ ಜೀವನ ಶೈಲಿಯ ಮೂಲಕ, ನಮ್ಮ ದಿನಚರಿಯ ಮೂಲಕ. ಅದನ್ನು ಆ ಹೆಣ್ಮಗು ಫಾಲೋ ಮಾಡ್ತಾ ಹೋದರೆ ಪ್ರಪಂಚದ ಯಾವುದೇ ಶಕ್ತಿ ಅಡ್ಡ ಬಂದು ನೀನು ಈ ಕಾರಣಗಳಿಗೆ ಆಗೋಕ್ಕಾಗಲ್ಲ ಅಂತ ತಡೆಗಟ್ಟೋಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾಬಾಲನ್ ಅವ್ರದ್ದು ಒಂದು ದೊಡ್ಡ ಎಕ್ಸಾಂಪಲ್ ಇದೆ, ಅವ್ರು ಲೈವಾಗಿ ಇದನ್ನೇ ಹೇಳ್ತಾರೆ. ಅಯ್ಯೋ ನಿನ್ನ ಥರ ಟ್ರೆಂಡೇ ಇಲ್ಲಮ್ಮ, ನೀನು ಇಷ್ಟು ಕುಳ್ಳಗಿದೆಯಾ, ಈ ಥರ ದಪ್ಪಗಿದೆಯಾ ಅಂದವರು ಅದೇ ಒಂದು ಯುನೀಕ್ ಒಂದು ಅಟ್ರಾಕ್ಷನ್ ಆಗಿ ಅವರು ಕ್ಲಿಕ್ ಆಗ್ತಾರೆ ಅನ್ನೋದನ್ನು ಮುಕ್ತವಾಗಿ ಅವ್ರು ಹೇಳ್ಕೊಳ್ತಾರೆ. ಬಟ್ ಇಸ್ ಇಟ್ ಸೋ ಈಸಿ ಪೂರ್ವಿ ಅವರೇ? ಡೆಫಿನೆಟ್ಲಿ. ಯಾಕೆ ಅಂದರೆ ದಿನಾ ನಾವು ಒಂದು ಟಾಕ್ಸಿಕ್ ವಾತಾವರಣನ ಎದುರಿಸ್ತಾ ಇರ್ತೀವಿ. ಪಾಸಿಟಿವಿಟಿ ಎಷ್ಟಿದೆಯೋ ಅದಕ್ಕೆ 10 ಪಟ್ಟು ಟಾಕ್ಸಿಸಿಟಿ ಇದೆ. ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಪಾಸಿಟಿವ್ಗಿಂತ ಟಾಕ್ಸಿಕ್ ಅಥವಾ ನೆಗೆಟಿವ್ಸ್ ಜಾಸ್ತಿ ಬರುತ್ತೆ. ಸುತ್ತ ಇರೋರು ನಮಗೆ ನಮ್ಮ ಬಗ್ಗೆ ಒಳ್ಳೇದೇ ಹೇಳಬೇಕು, ನಮ್ಮ ಬಗ್ಗೆ ಚೆನ್ನಾಗೇ ಯೋಚನೆ ಮಾಡಬೇಕು, ನಮ್ಮನ್ನು ಯಾವಾಗಲೂ ಉತ್ಸಾಹದಿಂದ ಪ್ರೋತ್ಸಾಹಿಸ್ತಾ ಇರಬೇಕು. ವಿ ಕಾಂಟ್ ಎಕ್ಸ್ಪೆಕ್ಟ್. ಹೌದು, ಯು ಆರ್ ಸೋ ರೈಟ್. ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಅದರಲ್ಲೂ ನಾನು ಹೇಳ್ತೀನಿ ನಿಮಗೆ ಪ್ರಾಮಾಣಿಕವಾಗಿ, ಅವಾಗವಾಗ ಸೋಲೋರು ಎಷ್ಟೋ ಮೋಟಿವೇಶನ್ ತೊಗೊಂಡ್ಬಿಡ್ತಾರೆ. ಓಕೆ, ರೆಸಿಲಿಯನ್ಸ್, ಮತ್ತೆ ಫೈಟ್ ಮಾಡೋಣ ಬಿಡು, ಇದು ಜೀವನ ಹೀಗೆ ಇರೋದು ಅಂತ. ಯಾವಾಗಲೂ ಗೆಲ್ತಾ ಇರೋರಲ್ಲಿ ಇರ್ತಾರಲ್ಲ ಅವ್ರಿಗೂ ತುಂಬಾ ಕಷ್ಟ ಇದು. ಯಾಕಂದರೆ ಸ್ವಲ್ಪ ಎಡೋದನ್ನು ಅವ್ರು ತೊಗೊಳಕ್ಕಾಗಲ್ಲ. ಈ ಅತಿ ಬುದ್ಧಿವಂತರ ವಿದ್ಯಾರ್ಥಿಗಳನ್ನು ನಾವು ನೋಡ್ತೀವಲ್ಲ, ನಾನು ತುಂಬ ಸತಿ ಟಿ ವಿ ಶೋಗಳಲ್ಲಿ ಸುವರ್ಣಲ್ಲೇ ಎಷ್ಟೋ ಸತಿ ಹೇಳಿದ್ದೀನಿ ಲೈವಲ್ಲಿ, ನನ್ನ ಹತ್ರ ಕಮ್ಮಿ ಮಾರ್ಕ್ಸ್ ಬರೋ ಮಕ್ಕಳಿಗಿಂತ ಜಾಸ್ತಿ ಮಾರ್ಕ್ಸ್ ಬರೋರು ಯಾಕಪ್ಪ ಬರ್ತಾರೆ ಅಂತ ನನಗೆ ಆಶ್ಚರ್ಯ ಅನಿಸೋದು. ಯಾಕಂದರೆ ಅವ್ರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಕ್ಯಾಲಿಬರೇ ಇರಲ್ಲ. ನೀನು ಕಮ್ಮಿ, ನೀನು ಸೋತೋದೆ, ನಿನ್ನ ಕೈಲಿ ಆಗಲ್ಲ,
ನಿನಗಿದು ಚೆನ್ನಾಗಿರ್ಬೋದು, ಇದು ಚೆನ್ನಾಗಿಲ್ಲ. ಇದನ್ನು ಆ್ಯಂಡ್ ನಮ್ಮ ಸಮಾಜದಲ್ಲಿ ಈಗ ನೀವು ಒಂದು ಮದುವೆ ಮನೆ, ಒಂದು ಗ್ಯಾದರಿಂಗ್, ಒಂದು ಕಿಟಿ ಪಾರ್ಟಿ ಯಾವುದಾದ್ರೂ ತೊಗೊಳ್ಳಿ, ಅಲ್ಲಿ ಯಾವುದಾದ್ರೂ ವ್ಯಕ್ತಿ ಸುಮಾರಾಗಿದ್ದು ಲೈಫಲ್ಲಿ ಒಂದಷ್ಟು ಏರುಪೇರಾಗ್ತಾಯಿದ್ದು ತೀರ ಮುಕ್ತವಾಗಿ ಪ್ರಾಮಾಣಿಕವಾಗಿ ಸಂತೋಷವಾಗಿದ್ದರೆ ಅಲ್ಲಿ ಅಟ್ಲೀಸ್ಟ್ ಒಂದು 10 ಜನ ಆತನ ಅಥವಾ ಆಕೆಯ ಸಂತೋಷವನ್ನು ಹಾಳು ಮಾಡೋಕ್ಕೆ ಸಿದ್ಧರಾಗಿರ್ತಾರೆ, ಆನ್ ದೇರ್ ಟೋಸ್. ಯಾಕಂದರೆ ನಮ್ಮ ಮನಸ್ಥಿತಿ ಅನ್ಯಥಾ ಭಾವಿಸಬೇಡಿ, ಅನ್ಫಾರ್ಚುನೇಟ್ಲಿ. ಅಂದರೆ ಇದು ಒಂದು ನಿರಾಳವಾದ ಒಂದು ಭೀಕರವಾದ ಸತ್ಯ ಅಂತ ಹೇಳ್ತೀವಲ್ಲ, ಆ ಥರದ್ದೊಂದು ಸತ್ಯ ಏನು ಅಂದರೆ ದಿ ಸೊಸೈಟಿ ಮೋಸ್ಟ್ ಆಫ್ ದೆಮ್ ಕೆನಾಟ್ ಟಾಲರೇಟ್ ಹ್ಯಾಪಿ ಪೀಪಲ್. ಈಗ ನಿಮ್ಮ ಹತ್ರ ಕೆಲಸ ಇಲ್ಲ, ಇನ್ನೂ ಮಗು ಆಗಿಲ್ಲ, ನರೆ ಕೂದಲು ಬಂದಿದೆ, ನಿಮಗೆ ಸಂಬಳನೂ ತುಂಬ ಕಮ್ಮಿ ಬರ್ತಾಯಿದ್ದಾಗ ನೀವು ಇನ್ನೂ ಸ್ವಂತ ಮನೇಲಿಲ್ಲ, ಆದರೂ ನೀವು ತುಂಬ ಮುಕ್ತವಾಗಿ ಆನಂದವಾಗಿದ್ದೀರಾ ಅಂತ ಇಟ್ಕೊಳ್ಳಿ. ಅಯ್ಯೋ, ನಾನು 4th ಫ್ಲೋರಲ್ಲಿ ನಾನು ಸ್ವಂತ ಬಿಲ್ಡಿಂಗಲ್ಲಿ ನಿಂತಿದ್ದೀನಿ, ಸಂಬಳ ಬರುತ್ತೆ, ನನ್ನ ಗಂಡ ಅಂಥ ದೊಡ್ಡ ಪೋಸ್ಟಲ್ಲಿದ್ದಾರೆ, ನಂಗೆ 3 ಜನ ಮಕ್ಕಳು, ನಾನು ಸಂತೋಷವಾಗಿಲ್ಲದೆ ಇರೋಷ್ಟು ಸಂತೋಷವಾಗಿ ಈಕೆ ಹೇಗಿರ್ತಾಳೆ, ಮಾಡ್ತೀನಿ ಇರು ಅಂದ್ಬಿಟ್ಟು, ಅಯ್ಯೋ ಯಾಕೆ ಕಣ್ಣೊಳಗಡೆ ಹೋಗ್ಬಿಟ್ಟಿದೆ, ಏನು ಹಿಂಗಾಗ್ಬಿಟ್ಟಿದ್ಯಾ, ಅಯ್ಯೋ ಪಾಪ ನಿನ್ನ ಮಕ್ಕಳೇ ಅಲ್ವಲ್ಲ, ಏನು ಮಾಡ್ತೀಯಾ ಅಂತ ಆ ಒಂದು ಒಳಗಡೆಯಿಂದ ಬಡತನದಲ್ಲಿರ್ತಾರಲ್ಲ ಆ ಗಲೀಜನ್ನು ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ತುಂಬ ಖುಷಿ ಅನುಭವಿಸ್ತಾರೆ. ಇದು ನಮಗೆ ಬೀದಿಯಲ್ಲೂ ಸಿಗುತ್ತೆ. ವಿ ಕೆನಾಟ್ ಟಾಲರೇಟ್ ಹ್ಯಾಪಿ ರಿಲ್ಯಾಕ್ಸ್ಡ್ ಪೀಪಲ್. ಏನು ಮಾಡ್ತಾ ಇದೆಯಾ,